ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರ್ಕಟಕ ರಾಶಿಯವರೇ, ನಿಮ್ಮನ್ನು ಕಾಯುತ್ತಿರುವ, ನಿಮ್ಮ ಕಷ್ಟಗಳನ್ನು ನೋಡುತ್ತಿರುವ ಆ ಭಗವಂತನೇ ನಿಮಗೆ ಕಳುಹಿಸಿರುವ ದೈವಿಕ ಸಂದೇಶ ಇದಾಗಿದೆ. ಹೌದು, ಕರ್ಕಟಕ ರಾಶಿಯವರಾದ ನಿಮ್ಮ ಬಾಳಲ್ಲಿ ಊಹಿಸಲು ಸಾಧ್ಯವಾಗದ 9 ದೊಡ್ಡ ಘಟನೆಗಳು ನಡೆದೇ ತೀರುತ್ತವೆ. ಆದರೆ ಎಚ್ಚರ, ಇದರಲ್ಲಿ ಒಂದು ಘಟನೆ ನಿಮ್ಮ ಜೀವನವನ್ನೇ ಅಲುಗಾಡಿಸುವಂತಹ ದೊಡ್ಡ ಸಮಸ್ಯೆ ತಂದೊಡ್ಡಬಹುದು. ಆದರೆ ಚಿಂತಿಸಬೇಡಿ, ಅದಕ್ಕೆ ಅಷ್ಟೇ ಸರಳವಾದ ಪರಿಹಾರವನ್ನು ನಾವಿಲ್ಲಿ ತಿಳಿಸಿದ್ದೇವೆ. ಯಾರು ಈ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾರೋ ಅವರಿಗೆ ಮುಂಬರುವ ಆಪತ್ತು ಸರಿದು ಹೋಗಲಿದೆ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಸ್ನೇಹಿತರೆ, ಕರ್ಕಟಕ ರಾಶಿಯವರು ಎಂದರೆ ಸಾಕ್ಷಾತ್ ಪರಶಿವನಿಗೆ ಪ್ರಿಯವಾದವರು. ಮನಸ್ಸು ಬೆಣ್ಣೆಯಂತಿದ್ದರೂ ಕಷ್ಟಗಳು ಬೆಟ್ಟದಷ್ಟಿರುತ್ತವೆ. ನಿಮ್ಮ ಎಲ್ಲ ಸಂಕಲ್ಪಗಳು, ಅಂದುಕೊಂಡ ಕೆಲಸಗಳು ನೆರವೇರಲಿ ಎಂದು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಆ ಮಹಾಶಿವನ ಕೃಪೆ ನಿಮ್ಮ ಮೇಲಿರಲಿ. ಬನ್ನಿ, ನಿಮ್ಮ ಜೀವನ ಬದಲಿಸಲಿರುವ ಆ 9 ಘಟನೆಗಳು ಯಾವುವು ಎಂದು ತಿಳಿಯೋಣ. ಆತ್ಮೀಯ ಕರ್ಕಾಟಕ ರಾಶಿಯವರೇ, ಕರ್ಕಾಟಕ ರಾಶಿ ಎಂದರೆ ಅದು ಚಂದ್ರನ ಮನೆ. ಚಂದ್ರ ಮನಸ್ಸಿಗೆ ಕಾರಕ. ಹಾಗಾಗಿಯೇ ನಿಮ್ಮ ಮನಸ್ಸನ್ನು ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುತ್ತದೆ. ನೀವು ಎಷ್ಟು ಒಳ್ಳೆಯವರು ಎಂದರೆ ಬೇರೆಯವರ ಕಷ್ಟವನ್ನು ನೋಡಿ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ. ಹೌದು, ಕರ್ಕಾಟಕ ರಾಶಿಯವರು ದಾನ ಧರ್ಮ ಮಾಡುವುದರಲ್ಲಿ ಎತ್ತಿದ ಕೈ. ನಿಮ್ಮ ಹತ್ತಿರ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಪರರಿಗೆ ಸಹಾಯ ಮಾಡುವ ಗುಣ ನಿಮ್ಮದು. ಆದರೆ ದುರದೃಷ್ಟ, ನೀವು ಯಾರನ್ನು ಹೆಚ್ಚು ನಂಬುತ್ತೀರೋ, ಯಾರಿಗೆ ಹೆಚ್ಚು ಸಹಾಯ ಮಾಡುತ್ತೀರೋ, ಕೊನೆಗೆ ಅವರಿಂದಲೇ ನಿಮಗೆ ಮೋಸವಾಗುತ್ತದೆ. ನಿಮ್ಮ ಬೆನ್ನ ಹಿಂದೆ ಮಾತನಾಡುವರು ಹೆಚ್ಚಾಗುತ್ತಾರೆ. ಆದರೂ ನೀವು ಅವರನ್ನು ಕ್ಷಮಿಸಿ ಬಿಡುತ್ತೀರಿ. ಅದೇ ನಿಮ್ಮ ದೊಡ್ಡ ಗುಣ ಮತ್ತು ಅದೇ ನಿಮ್ಮ ದೌರ್ಬಲ್ಯ ಕೂಡ ಹೌದು. ಇಂತಹ ಕರುಣಾಮಯಿ ಕರ್ಕಾಟಕ ರಾಶಿಯವರಿಗೆ ಗ್ರಹಗಳಲ್ಲಾಗುವ ಬದಲಾವಣೆಯಿಂದಾಗಿ ಮೊದಲನೆಯದಾಗಿ ನಡೆಯುವ ಅತಿ ದೊಡ್ಡ ಘಟನೆ ಅಂದರೆ ಅದು ನಿಮ್ಮ ವೃತ್ತಿ ಜೀವನದ ಉನ್ನತಿ. ಹೌದು, ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ಕೆರಿಯರ್ನಲ್ಲಿ ಒಂದು ಅದ್ಭುತವಾದ ಸ್ಫೋಟವೇ ನಡೆಯಲಿದೆ. ಕಳೆದ 2-3 ವರ್ಷಗಳಿಂದ ನೀವು ಪಡುತ್ತಿರುವ ಕಷ್ಟ ಅಷ್ಟಿಷ್ಟಲ್ಲ. ಆಫೀಸ್ನಲ್ಲಿ ಕೆಲಸ ನೀವು ಮಾಡಿದರೆ ಹೆಸರು ಮಾತ್ರ ಬೇರೆಯವರ ಪಾಲಾಗುತ್ತಿತ್ತು. ಎಷ್ಟೇ ಕಷ್ಟಪಟ್ಟು ದುಡಿದರೂ ಮೇಲಧಿಕಾರಿಗಳಿಂದ ಕಿರಿಕಿರಿ, ಸಹೋದ್ಯೋಗಿಗಳಿಂದ ಅಸಹಕಾರ. ನನ್ನ ಲೈಫ್ ಇಷ್ಟೇನಾ, ನಾನು ಇಲ್ಲಿಯೇ ಕೊಳೆಯಬೇಕಾ ಎಂದು ಎಷ್ಟೋ ರಾತ್ರಿ ನೀವು ಕಣ್ಣೀರು ಹಾಕಿದ್ದೀರಿ. ಆದರೆ ಗ್ರಹಗಳ ಸಂಚಾರ ಹೇಳುತ್ತಿದೆ, ಶನಿ ಮಹಾತ್ಮನು ನಿಮಗೆ ನ್ಯಾಯ ಒದಗಿಸಲಿದ್ದಾನೆ. ಯಾರು ನಿಮ್ಮನ್ನು ತುಳಿಯಲು ನೋಡಿದರೋ ಅವರೇ ನಿಮ್ಮ ಎದುರು ತಲೆಬಾಗುವ ಸಮಯ ಇದು. ನಿರುದ್ಯೋಗಿಗಳಿಗೆ, ಅದರಲ್ಲೂ ಸರ್ಕಾರಿ ಕೆಲಸ ಅಥವಾ ದೊಡ್ಡ MNC ಕಂಪನಿಗಳಲ್ಲಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ನೇಮಕಾತಿ ಪತ್ರ ಕೈ ಸೇರುವ ಯೋಗವಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ, ಪ್ರಮೋಷನ್ ಮತ್ತು ವೇತನ ಹೆಚ್ಚಳ ಖಂಡಿತ ಸಿಗಲಿದೆ. ಇದು ನಿಮ್ಮ ತಾಳ್ಮೆಗೆ ಸಿಗುವ ಜಯ. ಕರ್ಕಟಕ ರಾಶಿಯವರು ಸಾಮಾನ್ಯವಾಗಿ ಕೆಲಸದಲ್ಲಿ ಹೆಚ್ಚು ನಿಷ್ಠೆ ಉಳ್ಳವರು. ಆ ನಿಷ್ಠೆಗೆ ಬೆಲೆ ಸಿಗಲಿದೆ. ನೋಡಿ, ಕರ್ಕಟಕ ರಾಶಿಯವರ ಸ್ವಭಾವ ಹೇಗಿರುತ್ತದೆ ಅಂದರೆ, ಇವರು ಮೇಲ್ನೋಟಕ್ಕೆ ಗಡುಸಾಗಿ ಕಂಡರೂ ಒಳಗಡೆ ಮಗುವಿನಂತಹ ಮನಸ್ಸು ಇವರಿಗೆ. ಕೋಪ ಬಂದರೆ ಮೂಗಿನ ತುದಿಯಲ್ಲೇ ಇರುತ್ತದೆ, ಆದರೆ ಆ ಕೋಪ 5 ನಿಮಿಷ ಕೂಡ ಇರುವುದಿಲ್ಲ. ಇಂತಹ ನಿಮ್ಮ ಸರಳ ವ್ಯಕ್ತಿತ್ವವೇ ನಿಮಗೆ ಈ ವರ್ಷ 2ನೇ ದೊಡ್ಡ ಘಟನೆಯನ್ನು ತಂದುಕೊಡುತ್ತಿದೆ. ಅದೇ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಲಬಾಧೆಯಿಂದ ಮುಕ್ತಿ. ಎರಡನೆಯದಾಗಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ವರ್ಷವಾಗಲಿದೆ. ಸತ್ಯ ಹೇಳಬೇಕಂದ್ರೆ ಕರ್ಕಟಕ ರಾಶಿಯವರಷ್ಟು ಸಾಲದ ಬಲೆಯಲ್ಲಿ ಸಿಲುಕಿದವರು ಬೇರೆ ಯಾರೂ ಇರುವುದಿಲ್ಲ. ಕಾರಣ ನಿಮ್ಮ ಮಿತಿಮೀರಿದ ಧಾರಾಳತನ ಮತ್ತು ಅವಶ್ಯಕತೆ ಇಲ್ಲದಿದ್ದರೂ ಖರ್ಚು ಮಾಡುವ ಸ್ವಭಾವ. ಆದರೆ ಗುರುಬಲ ಮತ್ತು ಧನಸ್ಥಾನದ ಅಧಿಪತಿಯ ಕೃಪೆಯಿಂದ ನಿಮ್ಮ ಹಳೆಯ ಸಾಲಗಳೆಲ್ಲವೂ ತೀರುವ ದಾರಿಗಳು ಗೋಚರಿಸುತ್ತವೆ. ನಿಮಗೆ ಬರಬೇಕಾದ ಹಣ, ಎಷ್ಟೋ ವರ್ಷಗಳಿಂದ ಸಿಲುಕಿಕೊಂಡಿದ್ದ ಹಣ, ಅಥವಾ ಯಾರು ನಿಮ್ಮ ಹಣವನ್ನು ತಿಂದು ತೇಗಿದ್ದರಲ್ಲ ಅವೆಲ್ಲವೂ ಬಡ್ಡಿ ಸಮೇತ ವಾಪಸ್ ಬರುವ ಯೋಗವಿದೆ. ಆಕಸ್ಮಿಕ ಧನಲಾಭದ ಯೋಗಗಳು ಈ ವರ್ಷ ಹೆಚ್ಚಾಗಿವೆ. ಲಾಟರಿ, ಚಿಟ್ ಫಂಡ್ ಅಥವಾ ಪೂರ್ವಜರ ಆಸ್ತಿಯಿಂದ ನಿಮಗೆ ಹಣಕಾಸಿನ ಹರಿವು ಹೆಚ್ಚಾಗಲಿದೆ. ಇಲ್ಲಿಯವರೆಗೂ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ ಎಂದು ಚಿಂತಿಸುತ್ತಿದ್ದ ನೀವು ಅಂತ್ಯದ ವೇಳೆಗೆ ಒಂದು ದೊಡ್ಡ ಮೊತ್ತದ ಬ್ಯಾಂಕ್ ಬ್ಯಾಲೆನ್ಸನ್ನು ಹೊಂದುವಂಥ ರಾಜಯೋಗ ನಿಮ್ಮದಾಗಲಿದೆ. ಆದರೆ ಸ್ನೇಹಿತರೆ, ಕರ್ಕಟಕ ರಾಶಿಯವರಿಗೆ ಒಂದು ಅಭ್ಯಾಸವಿದೆ. ಇವರು ತಮ್ಮವರಿಗಾಗಿ ಏನು ಬೇಕಾದರೂ ತ್ಯಾಗ ಮಾಡುತ್ತಾರೆ. ಆದರೆ ತಮ್ಮ ಸ್ವಂತ ಆಸೆಗಳನ್ನು ಮುಂದೂಡುತ್ತಲೇ ಇರುತ್ತಾರೆ. ಮಕ್ಕಳಾಗಲಿ, ಸಂಸಾರವಾಗಲಿ ಎಂದು ಸ್ವಂತ ಸುಖವನ್ನು ತ್ಯಾಗ ಮಾಡುವ ತ್ಯಾಗ ಜೀವಿಗಳು ನೀವು. ಆದರೆ ನಿಮ್ಮ ಬಹುದಿನದ ಕನಸೊಂದು ನನಸಾಗುವ ಸಮಯ ಬಂದಿದೆ. ಅದೇ 3ನೇ ಘಟನೆ. ಅತಿ ದೊಡ್ಡ ಘಟನೆ ಎಂದರೆ ಅದು ಸ್ವಂತ ಸೂರು ಮತ್ತು ವಾಹನ ಯೋಗ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೂ ಒಂದು ಕನಸಿರುತ್ತದೆ. ಅದು ತನ್ನದೇ ಆದ ಒಂದು ಪುಟ್ಟ ಸುಂದರವಾದ ಮನೆ ಇರಬೇಕು ಎಂದು. ಬಾಡಿಗೆ ಮನೆಯಲ್ಲಿದ್ದು ಮನೆ ಮಾಲೀಕರ ಕಿರಿಕಿರಿ ಅನುಭವಿಸಿ ನಿಮಗೆ ಸಾಕಾಗಿ ಹೋಗಿದೆ ಅಲ್ವಾ?
ಚಿಂತಿಸಬೇಡಿ. ಚತುರ್ಥ ಸ್ಥಾನದ ಬಲದಿಂದಾಗಿ ನೀವು ಸ್ವಂತ ಮನೆಗೆ ಪ್ರವೇಶ ಮಾಡುವ ಯೋಗವಿದೆ. ಅದು ಸೈಟ್ ತೆಗೆದುಕೊಂಡು ಮನೆ ಕಟ್ಟುವುದಿರಬಹುದು ಅಥವಾ ಸಿದ್ಧವಾಗಿರುವ ಫ್ಲಾಟ್ ಖರೀದಿಸುವುದಿರಬಹುದು. ಗೃಹ ಪ್ರವೇಶದ ಯೋಗ ನಿಮ್ಮ ಜಾತಕದಲ್ಲಿ ಬಲವಾಗಿ ಗೋಚರಿಸುತ್ತಿದೆ. ಅಷ್ಟೇ ಅಲ್ಲ, ತುಂಬ ದಿನಗಳಿಂದ ಹಳೆಯ ವಾಹನವನ್ನೇ ಓಡಿಸುತ್ತಾ ಅದು ಪದೇ ಪದೇ ರಿಪೇರಿಗೆ ಬಂದು ಬೇಜಾರಾಗಿದ್ರೆ ಈ ವರ್ಷ ಹೊಸ ಐಷಾರಾಮಿ ವಾಹನವನ್ನು ಅಂದರೆ ಕಾರ್ ಆಗಿರಬಹುದು ಅಥವಾ ನಿಮಿಷದ ಬೈಕ್ ಆಗಿರಬಹುದು, ಅದನ್ನು ಮನೆಗೆ ತಂದು ಪೂಜೆ ಮಾಡಿಸುವಂಥ ಗಳಿಗೆ ಹತ್ತಿರದಲ್ಲೇ ಇದೆ. ಇದು ನಿಮ್ಮ ಜೀವನದ ಅಂತಸ್ತನ್ನು ಹೆಚ್ಚಿಸುವ ಘಟನೆಯಾಗಲಿದೆ. ಸ್ನೇಹಿತರೆ, ವಿಡಿಯೋ ನೋಡ್ತಾ ಇದ್ದೀರಲ್ವಾ? ಈಗ ನಾನು ಹೇಳುವ ವಿಷಯ ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ನೀವು ಒಂದು ಹೊಸ ವಿದ್ಯೆಯನ್ನು ಅಥವಾ ಸ್ಕಿಲ್ಲನ್ನು ಕಲಿಯಲಿದ್ದೀರಿ. ಅದು 4ನೆಯ ಘಟನೆ. 4ನೆಯದಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಹೊಸದನ್ನು ಕಲಿಯಲು ಬಯಸುವವರಿಗೆ ಇದು ಜ್ಞಾನೋದಯದ ವರ್ಷ. ಕರ್ಕಾಟಕ ರಾಶಿಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಈ ವರ್ಷ ಅದ್ಭುತ ಪ್ರಗತಿ ಕಾಣಲಿದೆ. ಪೋಷಕರಿಗೆ ತಮ್ಮ ಮಕ್ಕಳ ಬಗ್ಗೆ ಇದ್ದ ಚಿಂತೆ ದೂರವಾಗಲಿದೆ. ಅವರು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ಅಥವಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟು ಪಡೆಯುವ ಯೋಗವಿದೆ. ಇನ್ನು ವಯಸ್ಸಾದವರಿಗೂ ಕೂಡ ಈ ವರ್ಷ ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ಗಳು, ಟೆಕ್ನಾಲಜಿ, ಶೇರ್ ಮಾರ್ಕೆಟ್, ಟ್ರೇಡಿಂಗ್ ಅಥವಾ ಹೊಸ ಬಿಸ್ನೆಸ್ ಸ್ಕಿಲ್ಗಳನ್ನು ಕಲಿಯುವ ಆಸಕ್ತಿ ಹುಟ್ಟುತ್ತದೆ. ಇಲ್ಲಿಯವರೆಗೂ ಮೊಬೈಲ್ ಅಥವಾ ಕಂಪ್ಯೂಟರ್ ಬಗ್ಗೆ ಅಷ್ಟಾಗಿ ಆಸಕ್ತಿ ಇಲ್ಲದವರು ಕೂಡ ಈ ವರ್ಷ ಡಿಜಿಟಲ್ ಜಗತ್ತಿನಲ್ಲಿ ಹೊಸ ಸಾಧನೆ ಮಾಡುವರು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವವರಿಗೆ ಜಯದ ಮಾಲೆಯನ್ನು ಹಾಕಲಿದೆ. ನೆನಪಿಡಿ, ಸರಸ್ವತಿ ನಿಮ್ಮ ನಾಲಿಗೆಯ ಮೇಲೆ ಬಂದು ಕೂರುವ ಸಮಯವಿದು. ಇಷ್ಟೆಲ್ಲ ಒಳ್ಳೆಯದಾಗುತ್ತಿದ್ದರೂ ಕರ್ಕಾಟಕ ರಾಶಿಯವರಿಗೆ ಒಂದು ಸಮಸ್ಯೆ ಇದೆ. ಇವರು ತುಂಬ ಸೆನ್ಸಿಟಿವ್. ಯಾರಾದರೂ ಸ್ವಲ್ಪ ಜೋರಾಗಿ ಮಾತನಾಡಿದರೆ ಸಾಕು, ಇವರ ಕಣ್ಣಲ್ಲಿ ನೀರು ಬರುತ್ತದೆ ಅಥವಾ ವಿಪರೀತ ಸಿಟ್ಟು ಬರುತ್ತದೆ. ಸಂಬಂಧಗಳಿಗೆ ಇವರು ಕೊಡುವ ಬೆಲೆ ಬೇರೆ ಯಾರೂ ಕೊಡುವುದಿಲ್ಲ. ಆದರೆ ಸಂಬಂಧಗಳಲ್ಲಿ ಬಿರುಕು ಬಿಟ್ಟಾಗ ಇವರು ನೊಂದು ಬೆಂದು ಹೋಗುತ್ತಾರೆ. ಆದರೆ 5ನೇ ಘಟನೆಯಾಗಿ ನಿಮ್ಮ ಸಂಬಂಧಗಳನ್ನು ಸರಿಪಡಿಸಲಿದೆ. 5ನೇ ದೊಡ್ಡ ಘಟನೆ ದಾಂಪತ್ಯ ಮತ್ತು ಪ್ರೇಮ ಜೀವನದ ಮೈಲುಗಲ್ಲು. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ವರ್ಷವಿದು. ಎಷ್ಟೋ ಕಡೆ ಹೆಣ್ಣು ಅಥವಾ ಗಂಡು ನೋಡಲು ಹೋಗಿ ಅದು ಮುರಿದು ಬಿದ್ದು ನಿಮಗೆ ನಿರಾಸೆ ಆಗಿರಬಹುದು. ನನಗೆ ಮದುವೆಯೇ ಆಗಲ್ವಾ ಎಂದು ನೀವು ಕೊರಗುತ್ತಿರಬಹುದು. ಆದರೆ ನಿಮಗೆ ತಕ್ಕ ಜೋಡಿ, ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ, ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡುವಂತಹ ಸಂಗಾತಿ ಸಿಗಲಿದ್ದಾರೆ. ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಮದುವೆಯಾಗಿ ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ಜಗಳಗಳು, ಹೊಂದಾಣಿಕೆ ಇಲ್ಲದೆ ಕೋರ್ಟ್ ಮೆಟ್ಟಿಲೇರುವ ಹಂತಕ್ಕೆ ಹೋಗಿದ್ರೆ ಅದೆಲ್ಲವೂ ಸರಿ ಹೋಗಿ ಮತ್ತೆ ಒಂದಾಗಿ ಜೀವನ ನಡೆಸುವ ಯೋಗವಿದೆ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ತೊಟ್ಟಿಲು ತೂಗುವ ಭಾಗ್ಯ ಈ ವರ್ಷ ಸಿದ್ಧಿಸಿದೆ. ಮನೆಯಲ್ಲಿ ಶುಭ ಕಾರ್ಯಗಳು, ಮದುವೆ ಮುಂಜಿಗಳು ನಡೆದು ಮನೆ ತುಂಬ ನೆಂಟರಿಷ್ಟರಿಂದ ತುಂಬಿ ತುಳುಕಲಿದೆ. ಸ್ನೇಹಿತರೆ, ಕರ್ಕಾಟಕ ರಾಶಿಯವರು ಎಂದರೆ ನೀರಿನಂತೆ. ನೀರು ಹೇಗೆ ಹರಿಯುತ್ತದೆಯೋ ಹಾಗೆಯೇ ಇವರ ಬದುಕು. ಆದರೆ ಕೆಲವೊಮ್ಮೆ ನೀರು ಪ್ರವಾಹವಾಗಿ ಬದಲಾಗಬಲ್ಲದು. ನಾನು ಆರಂಭದಲ್ಲಿ ಹೇಳಿದಂತೆ ಒಂದು ಘಟನೆ ನಿಮ್ಮ ಜೀವನದಲ್ಲಿ ಆತಂಕ ಹುಟ್ಟಿಸಬಹುದು. ಅದುವೇ 6ನೇ ಘಟನೆ. ದಯವಿಟ್ಟು ಇದನ್ನು ಗಮನವಿಟ್ಟು ಕೇಳಿ. ಇದು ನಿಮಗೆ ಎಚ್ಚರಿಕೆಯ ಗಂಟೆ. 6ನೇದು ಮತ್ತು ಅತ್ಯಂತ ಪ್ರಮುಖವಾದ ಎಚ್ಚರಿಕೆ ಎಂದರೆ ಆರೋಗ್ಯ ಮತ್ತು ನಂಬಿಕೆ ದ್ರೋಹ. ಈ ವರ್ಷ ರಾಹು ಮತ್ತು ಕೇತುಗಳ ಪ್ರಭಾವದಿಂದ ಅಥವಾ ಶನಿ ದೃಷ್ಟಿಯಿಂದ ನಿಮಗೆ ಉದರ ಸಂಬಂಧಿ ಅಂದರೆ ಹೊಟ್ಟೆ ನೋವು, ನರಗಳ ದೌರ್ಬಲ್ಯ ಅಥವಾ ಮಾನಸಿಕ ಒತ್ತಡ ವಿಪರೀತವಾಗಬಹುದು. ಕರ್ಕಾಟಕ ರಾಶಿಯವರಿಗೆ ಸಣ್ಣ ಸಣ್ಣ ವಿಷಯವನ್ನು ದೊಡ್ಡದಾಗಿ ಯೋಚಿಸಿ ತಲೆ ಕೆಡಿಸಿಕೊಳ್ಳುವ ಅಭ್ಯಾಸವಿದೆ. ಇದು ನಿಮ್ಮ BP ಅಥವಾ ಶುಗರ್ ಲೆವೆಲ್ ಏರುಪೇರು ಮಾಡಬಹುದು. ಇದಕ್ಕಿಂತ ಮುಖ್ಯವಾಗಿ ನೀವು ಈ ವರ್ಷ ಯಾರನ್ನೂ ಕುರುಡಾಗಿ ನಂಬಬಾರದು. ನಿಮ್ಮ ಹತ್ತಿರದ ಸ್ನೇಹಿತರೆ ಅಥವಾ ಸಂಬಂಧಿಕರೇ ಆಸ್ತಿ ವಿಚಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಮೋಸ ಮಾಡುವ ಸಾಧ್ಯತೆ ಇದೆ. ಜಮೀನು ತಂಟೆ ತಾಪತ್ರಯಗಳು ಎದುರಾಗಬಹುದು. ಕೋರ್ಟು ಕಚೇರಿ ಅಲೆದಾಟ ಸ್ವಲ್ಪ ಮಟ್ಟಿಗೆ ಇರಬಹುದು. ಆದರೆ ಯಾವುದೇ ದಾಖಲೆಗಳಿಗೆ ಅಥವಾ ಪೇಪರ್ಗಳಿಗೆ ಸಹಿ ಹಾಕುವ ಮೊದಲು 10 ಬಾರಿ ಯೋಚಿಸಿ. ವಕೀಲರ ಸಲಹೆ ಪಡೆಯಿರಿ. ಯಾರ ನಂಬಿಕೆ ಮೇಲೂ ಕೈ ಸಾಲ ಮಾಡಿಬೇಡಿ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಸಮಸ್ಯೆ ಕಂಡು ಬಂದರೂ ತಕ್ಷಣ ವೈದ್ಯರನ್ನ ಕಾಣಿ. ಈ ಎಚ್ಚರಿಕೆ ವಹಿಸಿದರೆ ದೊಡ್ಡ ಕಂಟಕದಿಂದ ಪಾರಾಗಬಹುದು. ಕಷ್ಟಗಳು ಬರುವುದು ಮನುಷ್ಯರಿಗೆ ಅಲ್ವಾ? ಅಂದರೆ ಕರ್ಕಾಟಕ ರಾಶಿಯವರು ಅಷ್ಟು ಸುಲಭವಾಗಿ ಸೋಲುವವರಲ್ಲ. ಬಿದ್ದಷ್ಟು ವೇಗವಾಗಿ ಮೇಲಿಡುವ ಛಲ ನಿಮ್ಮದು. ಈಗ 7ನೇ ಘಟನೆ. ಈಗ ನಿಮ್ಮ 7ನೇ ಘಟನೆ ನಿಮ್ಮ ಬಿಸ್ನೆಸ್ ಬಗ್ಗೆ. 7ನೇ ದೊಡ್ಡ ಘಟನೆ ಸ್ವಂತ ವ್ಯವಹಾರದಲ್ಲಿ ರಾಜಯೋಗ. ಯಾರು ಸ್ವಂತ ಬಿಸ್ನೆಸ್ ಮಾಡುತ್ತಿದ್ದೀರೋ ಅವರಿಗೆ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಇಲ್ಲಿಯವರೆಗೂ ಬರೀ ನಷ್ಟವನ್ನೇ ನೋಡುತ್ತಿದ್ದ ನಿಮಗೆ ಲಾಭದ ಮಹಾಪೂರವೇ ಹರಿಯಲಿದೆ.
ಹೊಸ ಹೊಸ ಐಡಿಯಾಗಳು, ಹೊಸ ಪಾಲುದಾರಿಕೆಗಳು ನಿಮಗೆ ದೊರೆಯಲಿವೆ. ವಿಶೇಷವಾಗಿ ಹೋಟೆಲ್ ಉದ್ಯಮ, ಟ್ರಾವೆಲ್ಸ್, ನೀರಿನ ವ್ಯಾಪಾರ, ಹಾಲು, ತರಕಾರಿ ಅಥವಾ ಕೃಷಿ ಸಂಬಂಧಿತ ವ್ಯವಹಾರ ಮಾಡುವ ಕರ್ಕಾಟಕ ರಾಶಿಯವರಿಗೆ ಕುಬೇರ ಯೋಗ ಕಾದಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ದೀರ್ಘಕಾಲದ ಹೂಡಿಕೆಯಿಂದ ಉತ್ತಮ ಲಾಭ ಸಿಗಲಿದೆ. ಆದರೆ ಇಂಟ್ರಾಡೇ ಟ್ರೇಡಿಂಗ್ ಮಾಡುವಾಗ ಎಚ್ಚರವಿರಲಿ. ನಿಮ್ಮ ಪ್ರತಿಸ್ಪರ್ಧಿಗಳು ಎಷ್ಟೇ ತಂತ್ರ ಮಾಡಿದರೂ ನಿಮ್ಮ ಪ್ರಾಮಾಣಿಕತೆ ಮತ್ತು ಗ್ರಾಹಕರೊಂದಿಗಿನ ನಿಮ್ಮ ಬಾಂಧವ್ಯ ನಿಮ್ಮನ್ನು ಗೆಲ್ಲಿಸುತ್ತದೆ. 8ನೆಯದಾಗಿ ವಿದೇಶ ಯೋಗ ಮತ್ತು ಭೂಲಾಭ. ಕರ್ಕಾಟಕ ರಾಶಿಯವರು ಸಮುದ್ರ ಉಲ್ಲಂಘನೆ ಮಾಡುವ ಯೋಗವಿದೆ. ಉದ್ಯೋಗಕ್ಕಾಗಿ ಅಥವಾ ಪ್ರವಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ನನಸಾಗುತ್ತದೆ. ಪಾಸ್ಪೋರ್ಟ್ ಮತ್ತು ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ. ಅಷ್ಟೇ ಅಲ್ಲ, ಜಮೀನು ಕೊಳ್ಳುವುದು ಮತ್ತು ಮಾರುವುದರಲ್ಲಿ ನಿಮಗೆ ವಿಶೇಷ ಲಾಭ ಕಾದಿದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಇದ್ದ ತಕರಾರುಗಳು, ಅಣ್ಣ ತಮ್ಮಂದಿರ ನಡುವೆ ಮನಸ್ತಾಪಗಳು ಬಗೆಹರಿದು ನಿಮಗೆ ಸಿಗಬೇಕಾದ ಪಾಲು ನಿಮಗೆ ಸಿಗಲಿದೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಕೈ ಹಾಕಿದರೆ ಮಣ್ಣು ಕೂಡ ಚಿನ್ನವಾಗುವ ಸಮಯವಿದು. ಕೊನೆಯದಾಗಿ 9ನೇ ಘಟನೆ, ದೈವಾನುಗ್ರಹ ಮತ್ತು ತೀರ್ಥಯಾತ್ರೆ. ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆಗೆ ಹೆಚ್ಚು ವಾಲುತ್ತದೆ. ಕಾಶಿ, ರಾಮೇಶ್ವರ ಅಥವಾ ಧರ್ಮಸ್ಥಳದಂಥ ಪುಣ್ಯಕ್ಷೇತ್ರಗಳಿಗೆ ಕುಟುಂಬ ಸಮೇತ ಭೇಟಿ ನೀಡುವ ಯೋಗವಿದೆ. ದೈವಿಕ ಶಕ್ತಿ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ಕಾಯಲಿದೆ. ಎಷ್ಟೋ ವರ್ಷಗಳಿಂದ ಹರಕೆ ಹೊತ್ತು ಮರೆತು ಹೋಗಿದ್ದೀರಲ್ಲ, ಅದನ್ನು ತೀರಿಸುವ ಸಮಯವಿದು. ಈ ಆಧ್ಯಾತ್ಮಿಕ ಚಿಂತನೆ ನಿಮಗೆ ಮಾನಸಿಕ ಶಾಂತಿಯನ್ನು ಮತ್ತು ಧೈರ್ಯವನ್ನು ತುಂಬುತ್ತದೆ. ಈಗ ವಿಡಿಯೋದ ಅತಿ ಮುಖ್ಯ ಹಂತಕ್ಕೆ ಬಂದಿದ್ದೇವೆ. ಕರ್ಕಾಟಕ ರಾಶಿಯವರೇ, ಮೇಲೆ ಹೇಳಿದ ಎಲ್ಲ ಶುಭ ಫಲಗಳನ್ನು ಪಡೆಯಲು ಮತ್ತು ಆ ಒಂದು ನೆಗೆಟಿವ್ ಘಟನೆಯಿಂದ ಪಾರಾಗಲು ನೀವು ಮಾಡಬೇಕಾದ ಸರಳ ಪರಿಹಾರಗಳು ಇಲ್ಲಿವೆ. ಇವುಗಳನ್ನು ಶ್ರದ್ಧೆಯಿಂದ ಮಾಡಿ, ಖಂಡಿತ ನಿಮಗೆ ಜಯ ಸಿಗುತ್ತದೆ. ಕರ್ಕಾಟಕ ರಾಶಿಯವರಿಗೆ ಮನಸ್ಸಿನ ಕಾರಕ ಚಂದ್ರನಾದ್ರೆ ಮನೋಬಲಕ್ಕೆ ಹನುಮಂತನೇ ದಾರಿ. ಪ್ರತಿ ಮಂಗಳವಾರ ಅಥವಾ ಶನಿವಾರ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿದರೆ, ಸಾಧ್ಯವಾದರೆ ಹನುಮಾನ್ ಚಾಲಿಸಾವನ್ನು ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮ ಶತ್ರು ಬಾಧೆಯನ್ನು ಮತ್ತು ಸಾಲದ ಬಾಧೆಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ನಿಮ್ಮ ರಾಶ್ಯಾಧಿಪತಿ ಚಂದ್ರ ಶಿವನ ತಲೆಯ ಮೇಲಿದ್ದಾನೆ. ಹಾಗಾಗಿ ಪ್ರತಿ ಸೋಮವಾರ ಶಿವನ ದೇವಾಲಯಕ್ಕೆ ಹೋಗಿ ಹಾಲಿನ ಅಭಿಷೇಕ ಮಾಡಿಸಿ. ಇದು ನಿಮ್ಮ ಮನಸ್ಸಿನ ಗೊಂದಲಗಳನ್ನು ನಿವಾರಿಸಿ ಆರೋಗ್ಯವನ್ನು ಕಾಪಾಡುತ್ತದೆ. ನಿಮ್ಮ ಕೋಪವನ್ನು ನಿಯಂತ್ರಿಸಲು ಇದು ಅತ್ಯುತ್ತಮ ಮಾರ್ಗ. ನಿಮಗೆ ಇದು ಹೊಸತಲ್ಲ ಬಿಡಿ. ಆದರೂ ಅಮಾವಾಸ್ಯೆಯ ದಿನದಂದು ಅಥವಾ ನಿಮ್ಮ ಹುಟ್ಟುಹಬ್ಬದ ದಿನದಂದು ನಿರ್ಗತಿಕರಿಗೆ ಅನ್ನದಾನ ಮಾಡಿ ಅಥವಾ ಮೂಕ ಪ್ರಾಣಿಗಳಿಗೆ ಅಂದರೆ ದನಗಳಿಗೆ ಬಾಳೆಹಣ್ಣು ಅಥವಾ ಸೊಪ್ಪನ್ನು ತಿನ್ನಿಸಿ. ಕರ್ಕಾಟಕ ರಾಶಿಯವರು ನೀಡುವ ₹1 ದಾನ ₹100 ಪುಣ್ಯವಾಗಿ ವಾಪಸ್ ಬರುತ್ತದೆ. ನಿಮ್ಮ ರಾಶಿಗೆ ಬೆಳ್ಳಿ ಅದೃಷ್ಟದ ಲೋಹ. ಸಾಧ್ಯವಾದರೆ ಬಲಗೈಗೆ ಬೆಳ್ಳಿಯ ಕಡಗ ಅಥವಾ ಬೆಳ್ಳಿಯ ಉಂಗುರವನ್ನು ಧರಿಸಿ ಅಥವಾ ಜೇಬಿನಲ್ಲಿ ಒಂದು ಸಣ್ಣ ಬೆಳ್ಳಿಯ ತುಂಡನ್ನು ಇಟ್ಕೊಳ್ಳೋದ್ರಿಂದ ಆರ್ಥಿಕ ಅಭಿವೃದ್ಧಿ ಚೆನ್ನಾಗಿರುತ್ತದೆ. ಸ್ನೇಹಿತರೆ, ಕರ್ಕಾಟಕ ರಾಶಿಯವರಿಗೆ ಕೇವಲ 1 ವರ್ಷವಲ್ಲ, ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಒಂದು ಯುಗ. ಕಷ್ಟಗಳು ಬರುತ್ತವೆ ಹೋಗುತ್ತವೆ, ಆದರೆ ನಿಮ್ಮ ಒಳ್ಳೆಯತನ, ನಿಮ್ಮ ಕರುಣೆ ಯಾವತ್ತೂ ನಿಮ್ಮ ಕೈ ಬಿಡುವುದಿಲ್ಲ. ದೇವರ ಮೇಲೆ ಭಾರ ಹಾಕಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ವಿಡಿಯೋ ಮುಗಿಸುವ ಮೊದಲು ಒಂದು ಪ್ರಶ್ನೆ: ನೀವು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಯಶಸ್ಸನ್ನು ನಿರೀಕ್ಷಿಸುತ್ತಿದ್ದೀರಿ? ಅಥವಾ ಈಗ ಪ್ರಸ್ತುತ ಯಾವ ಸಮಸ್ಯೆಯಿಂದ ನೀವು ನೊಂದಿದ್ದೀರಿ? ಹಣಕಾಸು, ಆರೋಗ್ಯವೇ ಅಥವಾ ಮದುವೆ ವಿಚಾರವೇ? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಕಷ್ಟಗಳಿಗೆ ಅಥವಾ ನಿರೀಕ್ಷೆಗಳಿಗೆ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ, ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಕಟಕ ರಾಶಿಯವರೇ, ಈ ವಿಡಿಯೋ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಯಾವಾಗಲೂ ನಿಮ್ಮ ಬೆನ್ನ ಹಿಂದೆ ಮಾತಾಡುವವರ ಬಗ್ಗೆ, ನಿಮಗೆ ಹೊರಗಡೆ ಮೋಸ ಮಾಡುವವರ ಬಗ್ಗೆ ಅಥವಾ ನಿಮ್ಮ ಏಳಿಗೆಯನ್ನು ಸಹಿಸದ ಹೊರಗಿನ ಶತ್ರುಗಳ ಬಗ್ಗೆ ಸದಾ ಯೋಚಿಸುತ್ತಿರುತ್ತೀರಿ. ಆದರೆ ನಿಮ್ಮ ನಿಜವಾದ ಶತ್ರುಗಳು ಹೊರಗಿಲ್ಲ, ನಿಮ್ಮ ಮನೆಯಲ್ಲೇ, ನಿಮ್ಮ ಪಕ್ಕದಲ್ಲೇ, ನಿಮ್ಮ ಜೊತೆಯಲ್ಲೇ ಉಸಿರಾಡುತ್ತಾ, ನಿಮ್ಮ ತಟ್ಟೆಯಲ್ಲೇ ಉಣ್ಣುತ್ತಾ, ನಿಮ್ಮ ಹಾಸಿಗೆಯಲ್ಲೇ ಮಲಗುತ್ತಾ, ನಿಮ್ಮ ಜೀವನವನ್ನು, ನಿಮ್ಮ ನೆಮ್ಮದಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿರುವ ಆ 4 ಜನರ ಬಗ್ಗೆ ನಿಮಗೆ ಗೊತ್ತೇ? ಹೌದು, ನೀವು ನಂಬಲೇಬೇಕು. ಈ 4 ಜನ ನಿಮ್ಮನ್ನೇ ನೆಚ್ಚಿಕೊಂಡು ನಿಮ್ಮನ್ನೇ ಬಲಿಪಶು ಮಾಡುತ್ತಿದ್ದಾರೆ. ಇವರು ಯಾರು ಗೊತ್ತಾ? ದಯವಿಟ್ಟು ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಏಕೆಂದರೆ ಈ 4 ಜನರನ್ನು ನೀವು ಇಂದು ಗುರುತಿಸಲಿಲ್ಲ ಎಂದರೆ ನಿಮ್ಮ ಭವಿಷ್ಯವೇ ಕತ್ತಲಾಗಬಹುದು. ಆ 4 ಜನ ಯಾರು ಮತ್ತು ಅವರು ಎಲ್ಲಿದ್ದಾರೆ ಎಂಬ ರಹಸ್ಯ ಸತ್ಯ ತಿಳಿದಾಗ ಖಂಡಿತವಾಗಿಯೂ ನಿಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುತ್ತದೆ. ವಿಡಿಯೋ ಪೂರ್ತಿ ನೋಡುವ ಮುನ್ನ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ.
ಕಟಕ ರಾಶಿಯವರೇ, ನೀವು ಹುಟ್ಟಿನಿಂದಲೇ ಅತ್ಯಂತ ಮೃದು ಹೃದಯದವರು. ನಿಮ್ಮ ಮನಸ್ಸು ಸ್ಫಟಿಕದಷ್ಟು ಶುದ್ಧವಾದದ್ದು. ಚಂದ್ರನ ಆಳ್ವಿಕೆಗೆ ಒಳಪಡುವ ನಿಮ್ಮ ರಾಶಿಯವರು ನೀರಿನಂತೆ ಎಲ್ಲರೊಂದಿಗೂ ಬೆರೆಯುವ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಅದ್ಭುತ ಜೀವಿಗಳು. ಯಾರಾದರೂ ಕಷ್ಟ ಎಂದು ನಿಮ್ಮ ಬಳಿ ಬಂದರೆ ನಿಮ್ಮ ಕಷ್ಟವನ್ನು ಮರೆತು ಅವರಿಗೆ ಸಹಾಯ ಮಾಡುವ ಗುಣ ನಿಮ್ಮದು. ನಿಮ್ಮ ಬಳಿ ಹಣವಿಲ್ಲದಿದ್ದರೂ ಬೇರೆಯವರ ಬಳಿ ಸಾಲ ಮಾಡಿ ಆದರೂ ಇತರರಿಗೆ ಸಹಾಯ ಮಾಡುತ್ತೀರಿ. ಆದರೆ ಇಷ್ಟೆಲ್ಲ ಒಳ್ಳೆಯತನವಿದ್ದರೂ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಿದ್ದೇನು? ಕೇವಲ ಕಣ್ಣೀರು, ವಿಶ್ವಾಸಘಾತ ಮತ್ತು ಒಂಟಿತನ. ನೀವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತೀರೋ ಅವರೇ ನಿಮಗೆ ಕೊನೆಯಲ್ಲಿ ಬೆನ್ನಿಗೆ ಚೂರಿ ಹಾಕುತ್ತಾರೆ. ನೀವು ಯಾರಿಗಾಗಿ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುತ್ತೀರೋ ಅವರೇ ನಿಮ್ಮನ್ನು ಒಂದು ದಿನ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಹೋಗುತ್ತಾರೆ. ನೀವು ರಾತ್ರಿ ಇಡೀ ಒಂಟಿಯಾಗಿ ಕುಳಿತು ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ದೇವರೇ ನನಗೇಕೆ ಈ ಶಿಕ್ಷೆ ಎಂದು ಅದೆಷ್ಟೋ ಬಾರಿ ಕಣ್ಣೀರು ಹಾಕಿದ್ದೀರಿ. ಇಷ್ಟೆಲ್ಲ ನೋವು, ಇಷ್ಟೆಲ್ಲ ಕಷ್ಟ ನಿಮಗೆ ಯಾಕೆ ಬರುತ್ತಿದೆ ಎಂದು ನೀವು ಎಂದಾದರೂ ಆಳವಾಗಿ ಯೋಚಿಸಿದ್ದೀರಾ? ಇದಕ್ಕೆ ಕಾರಣ ನಿಮ್ಮ ಹಣೆ ಬರವಲ್ಲ, ದೇವರಿಲ್ಲ ಅಥವಾ ಹೊರಗಿನ ಶತ್ರುಗಳಲ್ಲ. ಬದಲಾಗಿ ನಿಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನಿಯಂತ್ರಿಸುತ್ತಿರುವ ಆ 4 ಜನ, ನಿಮ್ಮ ಜೀವನವನ್ನು ನರಕ ಮಾಡಿರುವ ಆ 4 ಜನ ಯಾರು ಎಂದು ಒಂದೊಂದಾಗಿ ನೋಡೋಣ. ಏಕೆಂದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಆ 4ನೇ ವ್ಯಕ್ತಿ ಅತ್ಯಂತ ಅಪಾಯಕಾರಿ. ನಿಮ್ಮ ಜೊತೆಯಲ್ಲೇ ಇರುವ ಆ ಮೊದಲನೇ ವ್ಯಕ್ತಿ ಯಾರು ಗೊತ್ತಾ? ಈತ ನಿಮ್ಮ ನಿದ್ದೆಯನ್ನು ಕದಿಯುವ ಅತಿ ದೊಡ್ಡ ಕಳ್ಳ. ನೀವು ರಾತ್ರಿ ಮಲಗಲು ಹೋದಾಗ ಇಡೀ ಪ್ರಪಂಚವೇ ನಿದ್ದೆ ಮಾಡುತ್ತಿರುವಾಗ ಆ ವ್ಯಕ್ತಿ ಮಾತ್ರ ನಿಮ್ಮ ಪಕ್ಕದಲ್ಲಿ ಕುಳಿತು ನಿಮ್ಮ ಕಿವಿಯಲ್ಲಿ ಪಿಸುಗುಟ್ಟಲು ಶುರು ಮಾಡುತ್ತಾನೆ. ಬೆಳಿಗ್ಗೆ ನಡೆದ ಪ್ರತಿಯೊಂದು ಸಣ್ಣ ಘಟನೆಯನ್ನು ದೊಡ್ಡದಾಗಿ ಮಾಡಿ ನಿಮ್ಮ ತಲೆಯಲ್ಲೇ ತುಂಬುತ್ತಾನೆ. ಅವರು ಹಾಗೆ ಯಾಕೆ ಹೇಳಿದರು? ಇವರು ನನ್ನನ್ನು ನೋಡಿ ಯಾಕೆ ನಕ್ಕರು? ನಾಳೆ ನನ್ನ ಕೆಲಸ ಹೋಗ್ಬಿಟ್ರೆ ಏನು ಗತಿ? ನನ್ನ ಭವಿಷ್ಯ ಏನಾಗಬಹುದು? ಹೀಗೆ ನೂರಾರು ಪ್ರಶ್ನೆಗಳನ್ನು ನಿಮ್ಮ ಮುಂದಿಟ್ಟು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ. ಕಟಕ ರಾಶಿಯವರೇ, ನಿಮ್ಮಲ್ಲಿ ಅದ್ಭುತವಾದ ಪ್ರತಿಭೆ ಇದೆ, ಬುದ್ಧಿವಂತಿಕೆ ಇದೆ. ನೀವು ಮನಸ್ಸು ಮಾಡಿದರೆ ಏನೇ ಸಾಧನೆ ಬೇಕಾದರೂ ಮಾಡಬಹುದು. ಆದರೆ ನೀವು ಯಾವುದಾದರೂ ಒಂದು ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂದುಕೊಂಡಾಗ ಇದೇ ವ್ಯಕ್ತಿ ನಿಮ್ಮ ಎದುರು ಬಂದು ನಿಂತು ನಿಮ್ಮನ್ನು ಹೆದರಿಸುತ್ತಾನೆ. ಇದು ನಿನ್ನಿಂದ ಸಾಧ್ಯವಿಲ್ಲ, ಇದರಲ್ಲಿ ನಷ್ಟವಾದರೆ ಏನು ಮಾಡುತ್ತೀಯಾ? ಜನ ನಿನ್ನನ್ನು ನೋಡಿ ನಗುತ್ತಾರೆ ಎಂದು ನಿಮ್ಮ ಆತ್ಮವಿಶ್ವಾಸವನ್ನು ಬೇರಿನಿಂದಲೇ ಕತ್ತರಿಸಿ ಹಾಕುತ್ತಾನೆ. ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಬರಬಹುದಾದ ಅದೆಷ್ಟೋ ಸುವರ್ಣ ಅವಕಾಶಗಳನ್ನು ಕಳೆದುಕೊಂಡಿದ್ದೀರಿ. ಈ ವ್ಯಕ್ತಿ ನಿಮ್ಮ ಜೊತೆ ಇರುವವರೆಗೂ ನೀವು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವೇ ಇಲ್ಲ. ಈತ ನಿಮ್ಮ ಪ್ರತಿಭೆಗೆ, ನಿಮ್ಮ ಯಶಸ್ಸಿಗೆ, ನಿಮ್ಮ ನೆಮ್ಮದಿಗೆ ಬಿದ್ದಿರುವ ಬಹುದೊಡ್ಡ ಗ್ರಹಣ. ಇನ್ನು ನಿಮ್ಮ ಜೊತೆಯಲ್ಲೇ ಇರುವ ಆ 2ನೇ ವ್ಯಕ್ತಿ, ಈತ ಮೊದಲನೇ ವ್ಯಕ್ತಿಗಿಂತ 100 ಪಟ್ಟು ಹೆಚ್ಚು ಅಪಾಯಕಾರಿ. ಈ ವ್ಯಕ್ತಿಯ ಕೆಲಸವೇನು ಗೊತ್ತಾ? ನಿಮ್ಮನ್ನು ಯಾವತ್ತೂ ವರ್ತಮಾನದಲ್ಲಿ ಅಥವಾ ಭವಿಷ್ಯದಲ್ಲಿ ಬದುಕಲು ಬಿಡದಿರುವುದು. ನಿಮ್ಮ ಜೀವನದಲ್ಲಿ ಮುಂದೆ ಹೋಗಬೇಕು, ಹಳೆಯದನ್ನೆಲ್ಲ ಮರೆತು ಹೊಸ ಜೀವನ ಕಟ್ಟಿಕೊಳ್ಳಬೇಕು ಎಂದು ಒಂದೊಂದು ಹೆಜ್ಜೆ ಮುಂದೆ ಇಡುವಾಗಲೂ ಈ ವ್ಯಕ್ತಿ ನಿಮ್ಮ ಕಾಲನ್ನು ಹಿಡಿದು ಹಿಂದಕ್ಕೆ ಎಳೆಯುತ್ತಾನೆ. 5 ವರ್ಷಗಳ ಹಿಂದೆ ನಿಮಗೆ ಮೋಸ ಮಾಡಿದವರ ನೆನಪು, 10 ವರ್ಷಗಳ ಹಿಂದೆ ನೀವು ಅನುಭವಿಸಿದ ಅವಮಾನ, ನಿಮ್ಮನ್ನು ಬಿಟ್ಟು ಹೋದವರ ಮುಖ, ಇವೆಲ್ಲವನ್ನ ಪ್ರತಿದಿನ ಒಂದು ಸಿನಿಮಾದಂತೆ ನಿಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುತ್ತಾನೆ. ಕಟಕ ರಾಶಿಯವರೇ, ನೀವು ಹಳೆಯ ನೆನಪುಗಳನ್ನು ಅಷ್ಟು ಸುಲಭವಾಗಿ ಮರೆಯುವವರಲ್ಲ. ಆದರೆ ಈ 2ನೇ ವ್ಯಕ್ತಿ ಆ ಹಳೆಯ ಗಾಯಗಳನ್ನು ಒಣಗಲು ಬಿಡುವುದೇ ಇಲ್ಲ. ಪ್ರತಿದಿನ ಆ ಗಾಯವನ್ನು ಕೆದಕಿ ಅದರಿಂದ ರಕ್ತ ಬರುವಂತೆ ಮಾಡುತ್ತಾನೆ. ನೀವು ಊಟ ಮಾಡುವಾಗ, ನೀವು ಕೆಲಸ ಮಾಡುವಾಗ, ನೀವು ಒಂಟಿಯಾಗಿರುವಾಗ ಈತ ಬಂದು ನಿಮ್ಮ ಹಳೆಯ ನೋವುಗಳನ್ನು ನೆನಪಿಸಿ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತಾನೆ. ಅವರು ನನಗೆ ಯಾಕೆ ಹಾಗೆ ಮಾಡಿದರು? ನಾನು ಅವರಿಗೆ ಎಷ್ಟು ಒಳ್ಳೆಯದನ್ನು ಮಾಡಿದ್ದೆ ಎಂದು ನೀವು ಮತ್ತೆ ಮತ್ತೆ ಕೊರಗುವಂತೆ ಮಾಡುತ್ತಾನೆ. ಈ ವ್ಯಕ್ತಿ ನಿಮ್ಮನ್ನು ಒಂದು ಕತ್ತಲ ಕೋಣೆಯಲ್ಲಿ ಬಂಧಿಸಿದ್ದಾನೆ. ಈತನ ದೆಸೆಯಿಂದಲೇ ನೀವು ಹೊಸಬರನ್ನು ನಂಬಲು ಹೆದರುತ್ತಿದ್ದೀರಿ. ಹೊಸ ಸಂಬಂಧಗಳನ್ನು ಬೆಳೆಸಲು ಹಿಂದೇಟು ಹಾಕುತ್ತಿದ್ದೀರಿ. ಈತ ನಿಮ್ಮನ್ನು ಗತಕಾಲದ ಕೈದಿಯನ್ನಾಗಿ ಮಾಡಿದ್ದಾನೆ. ಈಗ 3ನೇ ವ್ಯಕ್ತಿಯ ಬಗ್ಗೆ ಹೇಳ್ತೇನೆ, ಚೆನ್ನಾಗಿ ಕೇಳಿಸಿಕೊಳ್ಳಿ. ಈತ ಹೊರಗಡೆ ನೋಡಲು ಬಹಳ ಒಳ್ಳೆಯವನಂತೆ, ಮಹಾತ್ಮನಂತೆ ನಾಟಕವಾಡುತ್ತಾನೆ. ಆದರೆ ನಿಮ್ಮ ಪಾಲಿಗೆ ಈತನೇ ಅತಿ ದೊಡ್ಡ ಶತ್ರು. ಈತನಿಗೆ ನಿಮ್ಮ ಕಷ್ಟಗಳಿಗಿಂತ ಬೇರೆಯವರ ಸಂತೋಷವೇ ಬಹಳ ಮುಖ್ಯ. ಈ ವ್ಯಕ್ತಿ ನಿಮ್ಮ ಬಾಯಿಯನ್ನು ಕಟ್ಟಿ ಹಾಕಿದ್ದಾನೆ. ಯಾರಾದರೂ ನಿಮ್ಮ ಬಳಿ ಬಂದು ಸಹಾಯ ಕೇಳಿದರೆ, ನಿಮ್ಮ ಬಳಿ ಆ ಕೆಲಸ ಮಾಡಲು ಸಮಯವಿಲ್ಲದಿದ್ದರೂ, ನಿಮ್ಮ ಬಳಿ ಹಣವಿಲ್ಲದಿದ್ದರೂ ಈ ವ್ಯಕ್ತಿ ನಿಮ್ಮ ಕೈಯಿಂದ ಬಲವಂತವಾಗಿ ಹೌದು ನಾನು ಮಾಡಿಕೊಡುತ್ತೇನೆ ಎಂದು ಹೇಳಿಸುತ್ತಾನೆ.
ಕಟಕ ರಾಶಿಯವರೇ, ನೀವು ಎಷ್ಟು ಬಾರಿ ಬೇರೆಯವರಿಗಾಗಿ ನಿಮ್ಮ ಸ್ವಂತ ಕೆಲಸಗಳನ್ನು ಬಿಟ್ಟಿದ್ದೀರಿ? ಎಷ್ಟು ಬಾರಿ ಬೇರೆಯವರ ಸಾಲ ತೀರಿಸಲು ನೀವು ನಿಮ್ಮ ಕಷ್ಟದ ಹಣವನ್ನು ಕಳೆದುಕೊಂಡಿದ್ದೀರಿ? ಇದಕ್ಕೆಲ್ಲ ಕಾರಣ ಈ ಮೂರನೇ ವ್ಯಕ್ತಿ. ನಿಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂದು ನೇರವಾಗಿ ಹೇಳುವ ಧೈರ್ಯವನ್ನು ಈತ ನಿಮ್ಮಿಂದ ಕಸಿದುಕೊಂಡಿದ್ದಾನೆ. ಬೇರೆಯವರು ನಿಮ್ಮನ್ನು ಕೆಟ್ಟವರು ಎಂದು ಅಂದುಕೊಳ್ಳಬಾರದು ಎಂಬ ಒಂದೇ ಕಾರಣಕ್ಕಾಗಿ ಈ ವ್ಯಕ್ತಿ ನಿಮ್ಮನ್ನು ಎಲ್ಲರ ಮುಂದೆಯೂ ತಲೆಬಗ್ಗಿಸುವಂತೆ ಮಾಡುತ್ತಿದ್ದಾನೆ. ನೀವು ಎಲ್ಲರಿಗೂ ಒಳ್ಳೆಯವರಾಗಬೇಕು ಎಂಬ ಈತನ ಹುಚ್ಚಾಟದಿಂದಾಗಿ ನೀವು ನಿಮ್ಮ ಸ್ವಂತ ಕುಟುಂಬದವರ, ನಿಮ್ಮ ಹೆಂಡತಿ ಮಕ್ಕಳ, ತಂದೆ ತಾಯಿಯ ಸಂತೋಷವನ್ನು ಕಡೆಗಣಿಸುವಂತೆ ಈತ ಮಾಡಿದ್ದಾನೆ. ಎಲ್ಲರಿಗೂ ಒಳಿತು ಮಾಡುತ್ತಾ ಕೊನೆಗೆ ಯಾರಿಗೂ ಬೇಡವಾದವರಂತೆ ನೀವು ಮೂಲೆಯಲ್ಲಿ ಕುಳಿತು ಕಣ್ಣೀರು ಹಾಕಲು ಈ ಮೂರನೇ ವ್ಯಕ್ತಿಯೇ ನೇರ ಕಾರಣ. ಇನ್ನು ಕೊನೆಯದಾಗಿ ಆ ನಾಲ್ಕನೇ ವ್ಯಕ್ತಿ. ನಾನು ಮೊದಲೇ ಹೇಳಿದಂತೆ ಈತ ಅತ್ಯಂತ ಭೀಕರವಾದ ಶತ್ರು. ಈತ ಬೇರೆ ಯಾರೂ ಅಲ್ಲ, ನಿಮ್ಮ ಕಣ್ಣೀರಿನ ವ್ಯಾಪಾರಿ. ಈತ ನಿಮ್ಮ ಹೃದಯವನ್ನು ಗಾಜಿನಂತೆ ಮೃದುವಾಗಿ ಅತಿ ಸೂಕ್ಷ್ಮವಾಗಿ ಮಾಡಿದ್ದಾನೆ. ಯಾರಾದರೂ ತಮಾಷೆಗಾಗಿ ಒಂದು ಸಣ್ಣ ಮಾತು ಆಡಿದರೂ ಈ ವ್ಯಕ್ತಿ ಅದನ್ನು ನಿಮ್ಮ ಮನಸ್ಸಿನ ಆಳಕ್ಕೆ ತೆಗೆದುಕೊಂಡು ಹೋಗಿ ಬಾಣದಂತೆ ಚುಚ್ಚುತ್ತಾನೆ. ನೋಡು, ಅವರು ನಿನ್ನನ್ನು ಅವಮಾನ ಮಾಡಿದರು, ಅವರು ನಿನ್ನನ್ನು ಕಡೆಗಣಿಸಿದರು ಎಂದು ನಿಮ್ಮನ್ನು ಪ್ರಚೋದಿಸುತ್ತಾನೆ. ಕಟಕ ರಾಶಿಯವರೇ, ನಿಮ್ಮ ಮುಗ್ಧ ಮನಸ್ಸನ್ನು ಈತ ಅದೆಷ್ಟು ದುರ್ಬಲ ಮಾಡಿದ್ದಾನೆಂದರೆ ಇತರರ ಸಣ್ಣ ಸಣ್ಣ ತಪ್ಪುಗಳಿಗೂ ನೀವು ಇಡೀ ರಾತ್ರಿ ನಿದ್ದೆ ಮಾಡದೆ ಅಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾನೆ. ಯಾರಾದರೂ ನಿಮ್ಮನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದರೆ ಸಾಕು, ಆ ವ್ಯಕ್ತಿ ನಿಮ್ಮೊಳಗೆ ಒಂದು ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿಸುತ್ತಾನೆ. ನಿಮ್ಮನ್ನು ಪ್ರೀತಿಸುವವರು, ನಿಮ್ಮ ಏಳಿಗೆಯನ್ನು ಬಯಸುವವರು ನಿಮಗೆ ಬುದ್ಧಿವಾದ ಹೇಳಿದರೂ ಈತನ ಪ್ರಭಾವದಿಂದಾಗಿ ನೀವು ಅವರನ್ನು ಶತ್ರುಗಳಂತೆ ನೋಡಲು ಶುರು ಮಾಡುತ್ತೀರಿ. ಈ ವ್ಯಕ್ತಿ ನಿಮ್ಮ ಸುತ್ತಲೂ ಒಂದು ಕಣ್ಣಿಗೆ ಕಾಣದ ಗೋಡೆಯನ್ನು ಕಟ್ಟಿದ್ದಾನೆ. ಆ ಗೋಡೆಯೊಳಗೆ ನೀವು ಏಕಾಂಗಿಯಾಗಿ ಯಾರಿಗೂ ನಿಮ್ಮ ನೋವನ್ನು ಹೇಳಿಕೊಳ್ಳಲಾಗದೆ ಒಳಗೆ ಉಸಿರು ಕಟ್ಟಿ ಬದುಕುವಂತೆ ಮಾಡಿದ್ದಾನೆ. ಈ ನಾಲ್ಕನೇ ವ್ಯಕ್ತಿಯಿಂದಾಗಿಯೇ ನೀವು ಜೀವನದ ಸಣ್ಣ ಪುಟ್ಟ ಕಷ್ಟಗಳಿಗೂ ಕುಗ್ಗಿ ಹೋಗುತ್ತಿದ್ದೀರಿ, ಬೇಗನೆ ನಿರಾಶೆಗೊಳ್ಳುತ್ತಿದ್ದೀರಿ. ಕಟಕ ರಾಶಿಯವರೇ, ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡಿರಬೇಕು. ಈ 4 ಜನ ಯಾರು? ಇವರು ಎಲ್ಲಿ ಇದ್ದಾರೆ? ನಿಮ್ಮ ಮನೆಯ ಸೋಫಾ ಮೇಲಿದ್ದಾರಾ? ನಿಮ್ಮ ಕಚೇರಿಯಲ್ಲಿದ್ದಾರಾ? ಅಥವಾ ನಿಮ್ಮ ಸಂಬಂಧಿಕರ ರೂಪದಲ್ಲಿ ನಿಮ್ಮ ಜೊತೆಯಲ್ಲೇ ಇದ್ದಾರಾ? ನೀವು ನಿಮ್ಮ ಸುತ್ತಮುತ್ತ ಕಣ್ಣು ಹಾಯಿಸಿ ಹುಡುಕುತ್ತಿರಬಹುದು. ಆದರೆ ಈಗ ನಾನು ಹೇಳಲು ಹೊರಟಿರುವ ಸತ್ಯವನ್ನು ಕೇಳಿದರೆ ಖಂಡಿತ ನಿಮ್ಮ ಮೈ ಜುಮ್ಮೆನ್ನುತ್ತದೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಈ 4 ಜನ ಹೊರಗಡೆ ಎಲ್ಲಿಯೂ ಇಲ್ಲ. ಅವರು ಬೇರೆ ಯಾರೂ ಅಲ್ಲ. ಅವರು ನಿಮ್ಮ ಒಳಗಡೆ ಇರುವ, ನೀವೇ ಸಾಕಿಕೊಂಡು ಬೆಳೆಸಿರುವ ನಿಮ್ಮದೇ ವ್ಯಕ್ತಿತ್ವದ 4 ಗುಣಗಳು. ಹೌದು ಕಟಕ ರಾಶಿಯವರೇ, ನೀವು ಹುಡುಕುತ್ತಿರುವ 4 ಶತ್ರುಗಳು ನಿಮ್ಮದೇ ಸ್ವಭಾವಗಳು. ಆ ಮೊದಲನೇ ವ್ಯಕ್ತಿ ನಿಮ್ಮ ಅತಿಯಾದ ಯೋಚನೆ. ಯಾವುದು ನಡೆಯುವ ಮುನ್ನವೇ ಏನೇನೋ ಕೆಟ್ಟದ್ದನ್ನು ಕಲ್ಪಿಸಿಕೊಂಡು ನಿಮ್ಮನ್ನು ನೀವೇ ಹೆದರಿಸಿಕೊಳ್ಳುವ ನಿಮ್ಮದೇ ಕೆಟ್ಟ ಗುಣ. ಆ ಎರಡನೇ ವ್ಯಕ್ತಿ ಗತಕಾಲದಲ್ಲಿಯೇ ಬದುಕುವ, ನಿಮ್ಮ ಆಟ ಮುಗಿದು ಹೋದ ಕೆಟ್ಟ ಘಟನೆಗಳನ್ನು, ನಿಮ್ಮನ್ನು ಬಿಟ್ಟು ಹೋದವರನ್ನು ಮರೆಯಲಾಗದೆ ಅವರನ್ನೇ ನೆನಪಿಸಿಕೊಂಡು ಕೊರಗುವ ನಿಮ್ಮದೇ ಸ್ವಭಾವ. ಆ ಮೂರನೇ ವ್ಯಕ್ತಿ ಇಲ್ಲ ಎಂದು ಹೇಳಲಾಗದ ನಿಮ್ಮ ದೌರ್ಬಲ್ಯ. ಯಾರಿಗೂ ಹೇಳಬಾರದು, ಎಲ್ಲರೂ ನನ್ನನ್ನು ಒಳ್ಳೆಯವನು ಎನ್ನಬೇಕು ಅಂದುಕೊಂಡು ನಿಮಗೆ ಕಷ್ಟವಾದರೂ ಬೇರೆಯವರ ಕೆಲಸ ಮಾಡಿ ನಿಮ್ಮದೇ ಮುಗ್ಧತೆ. ಮತ್ತು ಆ ನಾಲ್ಕನೇ ವ್ಯಕ್ತಿ ನಿಮ್ಮ ಅತಿಯಾದ ಭಾವುಕತೆ. ಸಣ್ಣ ಸಣ್ಣ ವಿಚಾರಗಳಿಗೂ ಮನಸ್ಸಿಗೆ ಹಚ್ಚಿಕೊಂಡು ಕಣ್ಣೀರು ಹಾಕುತ್ತಾ ನಿಮ್ಮನ್ನು ನೀವೇ ಒಂಟಿ ಮಾಡಿಕೊಳ್ಳುವ ನಿಮ್ಮದೇ ಅತಿ ಸೂಕ್ಷ್ಮ ಗುಣ. ನೋಡಿದಿರಾ ಕಟಕ ರಾಶಿಯವರೇ, ನಿಮ್ಮ ಶತ್ರುಗಳು ಹೊರಗಿಲ್ಲ, ನಿಮ್ಮನ್ನು ನೀವೇ ಹಾಳು ಮಾಡಿಕೊಳ್ಳುತ್ತಿದ್ದೀರಿ. ಇಂದಿಗೂ ಕಾಲ ಮಿಂಚಿಲ್ಲ. ನಿಮ್ಮೊಳಗಿನ ಈ 4 ಶತ್ರುಗಳನ್ನು ಹಿಂದೆ ಈಗಲೇ ನಿಮ್ಮ ಮನಸ್ಸಿನಿಂದ ಹೊರಹಾಕಿ ಅತಿಯಾಗಿ ಯೋಚಿಸುವುದನ್ನು ಬಿಡಿ. ಹಳೆಯದನ್ನು ಮರೆತು ಹೊಸ ಹೆಜ್ಜೆ ಇಡಿ. ಆಗುವುದಿಲ್ಲ ಎನ್ನುವ ಕೆಲಸಕ್ಕೆ ಮುಖಕ್ಕೆ ಹೊಡೆದಂತೆ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಮತ್ತು ನಿಮ್ಮ ಕಣ್ಣೀರನ್ನು, ಭಾವುಕತೆಯನ್ನು ಯೋಗ್ಯರಲ್ಲದವರ ಮುಂದೆ ವ್ಯಯ ಮಾಡಬೇಡಿ. ನಿಮ್ಮ ಜೀವನ ಅತ್ಯಂತ ಸುಂದರವಾಗಿದೆ. ನೀವು ಅದ್ಭುತವಾದ ವ್ಯಕ್ತಿ. ನಿಮ್ಮನ್ನು ನೀವು ಪ್ರೀತಿಸಲು ಶುರು ಮಾಡಿ, ಜಗತ್ತು ನಿಮ್ಮ ಹಿಂದೆ ಬರುತ್ತದೆ. ಧನ್ಯವಾದಗಳು.